ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಕೂಡ ಸ್ವಾಗತ. ಎಲ್ಲರೂ ಕೆಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ಕರ್ನಾಟಕ ಸರ್ಕಾರದಿಂದ ಸರ್ಕಾರಿ ಕೆಲಸ ತಗೋಬೇಕು ಅನ್ಕೊಂಡಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ. ಮತ್ತೆ ಕೆಇಯಿಂದ ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿರುವಂತದ್ದು. ಕೇವಲ 16 ದಿನಗಳ ಮಾತ್ರ ನಿಮಗೆ ಸಮಯಾವಕಾಶ ಇರೋದು ಅಪ್ಲಿಕೇಶನ್ ಹಾಕಿಗೆ. ಹಾಗಾಗಿ ಇವತ್ತೇ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನು, ಎಜುಕೇಶನ್ ಕ್ವಾಲಿಫಿಕೇಶನ್, ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಸಿಲೆಬಸ್ ಏನಿರುತ್ತೆ, ಏಜ್ ಲಿಮಿಟ್ ಏನಿರುತ್ತೆ, ಇವೆಲ್ಲದರ ಬಗ್ಗೆನೂ ಕೂಡ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಈ ವಿಡಿಯೋ ನೋಡಿ ಸಂಪೂರ್ಣವಾದ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡ್ತಾ ಇರೋ ನೋಟಿಫಿಕೇಶನ್ ಕೆ ಕಡೆಯಿಂದ ರಿಲೀಸ್ ಆಗಿರುವಂತಹ ಒಂದು ನೋಟಿಫಿಕೇಶನ್. ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಲ್ರೆಡಿ ಈ ಒಂದು ನೋಟಿಫಿಕೇಶನ್ ಆಗಿತ್ತು. ಆದರೆ ಇಂಟರ್ನಲ್ ರಿಸರ್ವೇಶನ್ ಇರುವುದ ಕಾರಣ ಈ ನೋಟಿಫಿಕೇಶನ್ ಮತ್ತೆ ಸ್ಟೇ ಆಗಿ ಅದು ಈಗ ಮತ್ತೆ ರಿಓಪನ್ ಆಗಿರುವಂತದ್ದು ಕೂಡ ನೋಡಬಹುದು. ಸೊ ಇದರಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಒಟ್ಟು 3 ಡಿಪಾರ್ಟ್ಮೆಂಟ್ ಗಳಲ್ಲಿ ಕನ್ಫರ್ಮ್ ಆಗಿರುವಂತದ್ದು. ಮೊದಲನೇದಾಗಿ ಡಿಪಾರ್ಟ್ಮೆಂಟ್ ಅನ್ನ ನೋಡೋದಾದ್ರೆ ಕೃಷಿ ಮಾರಾಟ ಅಂತ ಹೇಳಿ ಇದರಲ್ಲಿ 10 ಹುದ್ದೆಗಳು ಸಿವಿಲ್ ಇಂಜಿನಿಯರ್ ಸಂಬಂಧಪಟ್ಟಂತೆ. ಇನ್ನು ಬೆಂಗಳೂರು ನೀರು ಸರಬರಾಜು ಒಳಚರಂಡಿ BWSSP ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಒಟ್ಟು 16 ಹುದ್ದೆಗಳು, ಸಿವಿಲ್ಗೆ 13, ಮೆಕ್ಯಾನಿಕಲ್ಗೆ 2, ಕಂಪ್ಯೂಟರ್ ಸೈನ್ಸ್ಗೆ 1 ಹುದ್ದೆಗಳು. ಇನ್ನ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದಲ್ಲಿ ಒಟ್ಟು 4 ಹುದ್ದೆಗಳು, 2 ಕೂಡ ಸಿವಿಲ್ ಇಂಜಿನಿಯರ್ಗೆ ಒಂದು ಮಾಡಲಾಗುತ್ತೆ. ಅಂದ್ರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಅಂತ ಹೇಳಿ ಇದರಲ್ಲಿ ವರ್ಗೀಕರಣ ಮಾಡಲಾಗುತ್ತೆ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಮೊದಲನೇದಾಗಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಸಿವಿಲ್ ಇಂಜಿನಿಯರ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಅಂದ್ರೆ ಬ್ಯಾಚುಲರ್ ಆಫ್ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು, ಅಥವಾ ಈಕ್ವಲೆಂಟ್ ಇದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. BWSSB ಯಲ್ಲಿ 3 ಹುದ್ದೆಗಳು ಇರುವಂತದ್ದು, ಸಿವಿಲ್, ಮೆಕ್ಯಾನಿಕಲ್ ಮತ್ತೆ ಕಂಪ್ಯೂಟರ್ ಸೈನ್ಸ್. ಈ ಪರ್ಟಿಕ್ಯುಲರ್ ಇದರಲ್ಲಿ ನೀವು ಇಂಜಿನಿಯರಿಂಗ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ 6 ತಿಂಗಳ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಮಿನಿಮಮ್ 6 ತಿಂಗಳು ಮಾಡಿರುವಂತಹ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಅಪ್ಲಿಕೇಶನ್ ಹಾಕಬಹುದು. ಆದ್ರೆ ಲಾಸ್ಟ್ ಡೇಟ್ ಒಳಗಡೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ. ಇನ್ನ KSSIDC ಅಂತ ಹೇಳಿ ಇದರಲ್ಲಿ ಸಹಾಯಕ ಕಾರ್ಯಪಾಲಕರು ಮತ್ತೆ ಸಹಾಯಕ ಅಭಿಯಂತರರು ಅಂತ ಹೇಳ್ತೀವಿ. ಇದರಲ್ಲಿ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ 2 ಹುದ್ದೆಗಳಿದಾವೆ. 2ಕ್ಕೂ ಕೂಡ ಸಿವಿಲ್ ಇಂಜಿನಿಯರಿಂಗ್ ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಿಮ್ಗೆ 18 ವರ್ಷ ಮಿನಿಮಮ್ ತುಂಬಿರ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಒಂದು ಜನರಲ್ ಕ್ಯಾಂಡಿಡೇಟ್ಸ್ ಗೆ 40 ವರ್ಷ, 2A 2B 3A 3B ಕ್ಯಾಂಡಿಡೇಟ್ಸ್ ಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಕ್ಯಾಂಡಿಡೇಟ್ಸ್ ಗೆ 45 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇಂಪಾರ್ಟೆಂಟ್ ಡೇಟ್ ಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಬಂದು 21/5/2026 ಸ್ಟಾರ್ಟ್ ಆಗುತ್ತೆ. 4/6/2026 ಕೊನೆಗೊಳ್ಳುತ್ತೆ. 5/6/2026 ಸಾಯಂಕಾಲ 4 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡ್ಬೇಕಾಗತ್ತೆ. ಕೇವಲ 16 ದಿನಗಳು ಮಾತ್ರ ಸಮಯಾವಕಾಶ ಇರೋದು. ಹಾಗಾಗಿ ಮಿಸ್ ಮಾಡದೇನೆ ಹಿಂದೆ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಅಪ್ಲಿಕೇಶನ್ ಹಾಕಬಹುದು. ಅಥವಾ ವಾಟ್ಸ್ಆಪ್ ಟೆಲಿಗ್ರಾಮ್ ಮುಖಾಂತರ ಕೂಡ ಜಾಯ್ನ್ ಆಗಿದ್ದು ಅಲ್ಲೂ ಕೂಡ ನಿಮ್ಗೆ ಲಿಂಕ್ ಅನ್ನ ಸಿಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಸಾಮಾನ್ಯ ಅಭ್ಯರ್ಥಿ 2A 2B 3A 3B ಅಭ್ಯರ್ಥಿಗಾಗಿದ್ರೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಕ್ಯಾಂಡಿಡೇಟ್ ಮತ್ತೆ ಮಾಜಿ ಸೈನಿಕರಾಗಿರುವುದು ತೃತೀಯ ಲಿಂಗ ಅಭ್ಯರ್ಥಿಗಳಿದ್ರೆ 500 ರೂಪಾಯಿ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. PWD ಅಥವಾ ಹ್ಯಾಂಡಿಕ್ಯಾಪ್ ಅಂತ ಹೇಳ್ತೀವಿ, ಆ ಕ್ಯಾಂಡಿಡೇಟ್ಸ್ ಗಳಾಗಿದ್ರೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬೇಕಾಗ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಮತ್ತೆ ಸಿಲೆಬಸ್ ಹೇಗಿರುತ್ತೆ ಅಂತ ನೋಡಿದ್ರೆ ಮೊದಲನಾಗಿ ಸೆಲೆಕ್ಷನ್ ಪ್ರೊಸೀಜರ್ ಬಂದು ನಿಮ್ಗೆ OMR ಸೀಟ್ ಅಲ್ಲಿ ಒಂದು ಎಕ್ಸಾಮ್ ಅನ್ನ ಕೊಡ್ತಾರೆ. ಸೊ ಆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಪತ್ರಿಕೆ 2 ಅಂತಾನೆ ಇರುತ್ತೆ. ಅದೇ ರೀತಿಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅಂತಾನು ಕೂಡ ಇರುತ್ತೆ. ಸೊ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಮೊದಲು ನಡೆಸ್ತಾರೆ. ಏನಪ್ಪಾ ಇದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಅಂದ್ರೆ ನೋಡಿ, SSLC ಅಥವಾ ಅದಕ್ಕಿಂತ ಮೇಲೆ ಯಾವುದೇ ಎಜುಕೇಶನ್ ಅಲ್ಲಿ ನೀವು ಏನಾದ್ರು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ಓದಿದ್ರೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯುವಂತ ನೆಸೆಸರಿ ಇಲ್ಲ. ಇನ್ ಕೇಸ್ ಇಲ್ಲ ಅಂದ್ರೆ ನೀವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಲೇಬೇಕಾಗತ್ತೆ. ಅಥವಾ ಕೆಲವೊಬ್ರು KPSC ಇಂದ ಇಲಾಖಾ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಆಲ್ರೆಡಿ ಪಾಸ್ ಮಾಡಿದ್ರೆ ಆ ಕ್ಯಾಂಡಿಡೇಟ್ಸ್ ಕೂಡ ಬರೆಯುವಂತ ನೆಸೆಸರಿ ಇಲ್ಲ. ಅದಾದ ನಂತರ ನಾವು ನೋಡೋದಾದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಪೇಪರ್ 1 ಪೇಪರ್ 2 ಕೊಡ್ತಾರೆ. ಸೊ ಪೇಪರ್ 1 ಬಂದು ನಿಮ್ಗೆ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಇರುತ್ತೆ. ಪೇಪರ್ 2 ಬಂದು ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಅಂತ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಏನಪ್ಪಾ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ, ಈಗ ನೋಡಿ ಮೆಕ್ಯಾನಿಕಲ್ ಸಂಬಂಧಪಟ್ಟ ಮೆಕ್ಯಾನಿಕಲ್, ಸಿವಿಲ್ ಗೆ ಸಂಬಂಧಪಟ್ಟ ಸಿವಿಲ್ ಸಬ್ಜೆಕ್ಟ್, ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಕೊಡಲಾಗುತ್ತೆ. ಅದು ಕೂಡ ನಿಮ್ಗೆ 300 ಮಾರ್ಕ್ಸ್ ಇರುತ್ತೆ. 2 ಗಂಟೆಗಳ ಕಾಲ ನಿಮ್ಗೆ ಸಮಯಾವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ಜನರಲ್ ನಾಲೆಡ್ಜ್ ಅಂತ ಹೇಳ್ತೀವಿ, ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಕೂಡ 300 ಮಾರ್ಕ್ಸ್ ಇರುತ್ತೆ. ಅದಕ್ಕೂ ಕೂಡ ಈ 2 ಗಂಟೆಗಳ ನಿಮ್ಗೆ ಸಮಯಾವಕಾಶ ಇರುತ್ತೆ. ಒಟ್ಟು 600 ಮಾರ್ಕ್ಸ್ ಅಲ್ಲಿ ಏನ್ ಸ್ಕೋರ್ ಮಾಡ್ತೀರಾ
ಅದ್ರ ಬೇಸ್ ಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ನಡೆಯುವಂತದ್ದು. ಇನ್ನ ನೆಗೆಟಿವ್ ವ್ಯಾಲ್ಯೂಯೇಷನ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಿಮಗೆ ಒಟ್ಟು 5 ಆಪ್ಷನ್ಸ್ ಅನ್ನ ಕೊಡಲಾಗುತ್ತೆ. 5ನೇ ಆಪ್ಷನ್ಸ್, 5th ಆಪ್ಷನ್ಸ್ ಬಂದು ನೀವು ಮಾರ್ಕ್ ಮಾಡ್ಲೇಬೇಕಾಗತ್ತೆ. ಮಾರ್ಕ್ ಮಾಡಿಲ್ಲ ಅಂದ್ರೆ ನೀವು ತೆಗೆದುಕೊಂಡಂತ ಮಾರ್ಕ್ಸ್ ಅಲ್ಲಿ 1/4 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ, ನೆಗೆಟಿವ್ ಮಾರ್ಕ್ ನ. ಇದಕ್ಕೆ ನಿಮ್ಗೆ 5 ನಿಮಿಷಗಳ ಕಾಲ ಅಂದ್ರೆ ಕೊನೆ ಬೆಲ್ ಆದ ನಂತರ 5 ನಿಮಿಷಗಳ ಕಾಲ ನಿಮ್ಗೆ ಸಮಯಾವಕಾಶ ಕೊಡ್ತಾರೆ. ಆ ಟೈಮಲ್ಲಿ ನೀವು 5th ಆಪ್ಷನ್ ಅನ್ನ ಮಾರ್ಕ್ ಮಾಡ್ಲೇಬೇಕಾಗುತ್ತೆ. ಮಾರ್ಕ್ ಮಾಡಿಲ್ಲ ಅಂದ್ರೆ ನೀವು ತೆಗೆದುಕೊಂಡಂತ ಮಾರ್ಕ್ಸ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಅನ್ನ ಕಳೆಯಲಾಗುತ್ತೆ. ಅದೇ ರೀತಿಯಲ್ಲಿ ತಪ್ಪು ಉತ್ತರಗಳೇನಾಗಿದ್ರೆ ಅದಕ್ಕೂ ಕೂಡ ನಿಮ್ಗೆ 1/4 ಮಾರ್ಕ್ಸ್ ಅನ್ನ ಕಳೆಯಲಾಗುತ್ತೆ. ಇದರಲ್ಲಿ 0.75 ಅಂತ ಕೊಟ್ಟಿದ್ದಾರೆ, ಬಟ್ ರಾಂಗ್ ಇದೆ. 1/4 ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಮಾಡಿರುವಂತದ್ದು ಕೂಡ ನೀವು ನೋಡಬಹುದು. ಇಲ್ಲಿ ಮೆನ್ಷನ್ ಮಾಡಿದರೆ ಉತ್ತರಕ್ಕೆ 4ನೇ ಒಂದು ಅಂಶದಷ್ಟು ಅಂತ ಕೂಡ ಹೇಳಲಾಗುತ್ತೆ. ಇಷ್ಟು ಕೂಡ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನೀವು ಹೊಸಬರಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಷ್ಟು. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.